ರಾಜಕೀಯ ಫೈಟ್. ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಬಿಜೆಪಿಯ ರಾಜಕೀಯ ಕಾರ್ಯಕ್ರಮವ. ಇದು ಬಿಜೆಪಿ ಎರಡನೇ ತಾರೀಖು ಭವ್ಯ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ. ಕಾರ್ಯಕ್ರಮದ ತಯಾರಿಗಳು ಭರ್ಜರಿಯಾಗಿ ನಡೀತಾ ಇದೆ. 3,000 ಗಣ್ಯರಿಗೆ ಆಹ್ವಾನ ಕೊಡಲಾಗಿದೆ. ಸಾಧು ಸಂತರು, ಮಠಾಧೀಶರು, ಕ್ರೀಡಾಪಟುಗಳು, ಸಿನಿಮಾ ನಟ ನಟಿಯರು, ಸಮಾಜ ಸೇವಕರು, ವಿಜ್ಞಾನಿಗಳು ಮತ್ತು ರಾಜಕಾರಣಿಗಳಿಗೆ ಹೋಗಬೇಕೋ ಹೋಗಬಾರದು ಅನ್ನುವ ಗೊಂದಲ. ಆಹ್ವಾನ ಪಡೆದಿರುವ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಅಧೀರ್ ರಂಜನ್ ಚೌಧರಿ ಅಯೋಧ್ಯೆಗೆ ಹೋಗಬೇಕೋ ಹೋಗಬಾರದು ಅನ್ನುವ ನಿರ್ಧಾರ ಇನ್ನೂ ಮಾಡಿಲ್ಲ. ಕಾಂಗ್ರೆಸ್ ಮುಖಂಡರು ಮಾತ್ರ ಇದನ್ನ ರಾಜಕೀಯ ಕಾರ್ಯಕ್ರಮ ಅನ್ನೋದಕ್ಕೆ ಶುರು ಮಾಡಿದ್ದಾರೆ. ನಿನ್ನೆ ಕೇರಳದಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿ ಇದೇ ವಿಷಯವನ್ನ ಪ್ರಸ್ತಾಪಿಸಿದರು. INDIA ಮೈತ್ರಿಕೂಟ ನಮ್ಮ ಧಾರ್ಮಿಕ ಭಾವನೆಗಳನ್ನ ಪ್ರಶ್ನೆ ಮಾಡ್ತಾ ಇದೆ, ಧಾರ್ಮಿಕ ನಂಬಿಕೆಯ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಇವೆ ಅಂತ. केरला थिल्ले एंडे अम्मा मारे सहोदरी मारे इंडी गठबंधन को सिर्फ एक ही काम आता है. इंडी गठबंधन हमारी आस्था पर चोट करता है. इन्होंने मंदिरों को, हमारे त्योहारों को भी लूट का माध्यम बना दिया है. त्रिशूलपुरम के साथ जिस प्रकार की राजनीति की जा रही है वो दुर्भाग्यपूर्ण है. सबरीमाला में भी जिस प्रकार की अव्यवस्था सामने आई है उससे भी श्रद्धालुओं को बहुत असुविधा आई है. ये यहां की राज्य सरकार की अक्षमता का प्रमाण है. केरला थिल्ले एंडे अम्मा मारे सहोदरी मारे इंडी गठबंधन को सिर्फ एक ही काम आता है. इंडी गठबंधन हमारी आस्था पर चोट करता है. इन्होंने मंदिरों को, हमारे त्योहारों को भी लूट का माध्यम बना दिया है. त्रिशूलपुरम के साथ जिस प्रकार की राजनीति की जा रही है वो दुर्भाग्यपूर्ण है. सबरीमाला में भी जिस प्रकार की अव्यवस्था सामने आई है उससे भी श्रद्धालुओं को बहुत असुविधा आई है. ये यहां की राज्य सरकार की अक्षमता का प्रमाण है. 22ನೇ ತಾರೀಖು
ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೋಗ್ತೀರೋ ಹೋಗೋದಿಲ್ವೋ ಅಂತ ಕೇಳಿದ್ರೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತೀವಿ ಅಂತ ಕಾಂಗ್ರೆಸ್ ಮುಖಂಡರುಗಳು ಹೇಳಿದರು. ಆದರೆ ಅಯೋಧ್ಯೆಯಲ್ಲಿ ನಡೀತಾ ಇರೋದೊಂದು ರಾಜಕೀಯ ಕಾರ್ಯಕ್ರಮ, BJP ಅವರು ಅದನ್ನು ಮಾಡ್ತಾ ಇದ್ದಾರೆ ಅನ್ನುವ ಹೇಳಿಕೆಗಳು ಮಾತ್ರ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಬಹುತೇಕ ರಾಜ್ಯಗಳ ಕಾಂಗ್ರೆಸ್ ಮುಖಂಡರಿಂದ ಬಂದಿದೆ. ಕರ್ನಾಟಕದಲ್ಲೂ ಮಾತಾಡ್ತಿದ್ದಾರೆ. BK ಹರಿಪ್ರಸಾದ್ ಹೇಳಿದ್ರು ರಾಜಕೀಯ ಕಾರ್ಯಕ್ರಮ ಮಾಡ್ತಿದ್ದಾರೆ ಅವರು ಅಂತ. ಅದರಿಂದ ಮುಂದುವರೆದು H ಆಂಜನೇಯ ಮಾಜಿ ಸಚಿವರು ಅಯೋಧ್ಯೆಯಲ್ಲಿರೋದು BJPಯ ರಾಮ, ನಮ್ಮ ರಾಮ ಇಲ್ಲೇ ಇದ್ದಾರೆ, ಸಿದ್ದರಾಮಯ್ಯನವರೇ ನಮ್ಮ ರಾಮ, ನಾನೇ ಆಂಜನೇಯ ಅಂದ್ಬಿಟ್ರು. ಸಿದ್ದರಾಮಯ್ಯನವರೇ ನಮ್ಮ ರಾಮ, ನಾನೇ ಆಂಜನೇಯ ಅಂದರು ಮಾಜಿ ಸಚಿವ ಆಂಜನೇಯನವರು. ಇಲ್ಲಿರೋದು BJPಯ ರಾಮ ಅಂತೆ. ಕೇಳಿಸ್ಕೊಳ್ಳಿ ಒಂದ್ಸಲ. ರಾಮ ಮಂದಿರ ಹೋರಾಟ ಅಲ್ಲ ಅದು. ರಾಮ ಮಂದಿರದಲ್ಲಿ ಅಲ್ಲಿ ಬಾಬರಿ ಮಸ್ಜಿದ್ ಧ್ವಂಸ ಮಾಡಿದಾಗ LK ಅದ್ವಾನಿಯವರು, ಮುರಳಿ ಮನೋಹರ್ ಜೋಶಿ, ಉಮಾಭಾರತಿಯವರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗಿತ್ತು. ಈಗಲೂ ಸಹ ಆ ಕ್ರಿಮಿನಲ್ ಕೇಸು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಬಾಬರಿ ಮಸ್ಜಿದ್ ಧ್ವಂಸ ಮಾಡಿರ್ತಕ್ಕಂಥದ್ದು ಅಪರಾಧವೇ ಆಗುತ್ತೆ. ಯಾರಾದರೂ ಧಾರ್ಮಿಕ ಗುರುಗಳು ಬಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಾ ಇದ್ರು ಅಂದರೆ ನಾವೆಲ್ಲರೂ ಸಹ ಯಾವುದೇ ಆಮಂತ್ರಣ ಇಲ್ಲದೆ ಹೋಗ್ತಾ ಇದ್ವಿ. ಇದು ಮಾಡ್ತಾ ಇರೋದು ವಿಶ್ವಗುರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ. ಅಮಿತ್ ಶಾ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರೇನು ಧರ್ಮಗುರುಗಳ? ಇದು ರಾಜಕೀಯ ಕಾರ್ಯಕ್ರಮ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಇದಕ್ಕೂ ನಮ್ಮ ಪಕ್ಷದ ಒಳ್ಳೇದಾಯ್ತಲ್ಲ. ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ? ಅಲ್ಲಿ ಯಾಕೆ ಹೋಗ್ಬೇಕು? ಅವರು BJP ರಾಮ, ಅದು BJP ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನಮಗೇನಂತೆ. ನಮ್ಮ ರಾಮ ಎಲ್ಲ ಕಡೆಗಿದ್ದಾನೆ. ನಾನು ಆಂಜನೇಯ ಏನು ಮಾಡಿದ ಅನ್ನೋದು ಗೊತ್ತಲ್ಲ ಅಲ್ವಾ? ನಾವೆಲ್ಲ ಶ್ರೀರಾಮನ ಭಕ್ತರು. ಮಂದಿರ ಸಾಕು, ಇನ್ನೂ ಜನ ಮನನ ಕಟ್ಟ್ರಿ. ಇನ್ನೂ ಜನಗಳು, ಈ ದೇಶದ ಜನ ನಾಯಿ ನರಿಗಳು ಕೂಡ ವಾಸ ಮಾಡಲಿಕ್ಕೆ ಯೋಗ್ಯವಲ್ಲದಂಥ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂಥ ಜನರನ್ನ ಕೈ ಹಿಡಿದು ಅವ್ರ ಕಣ್ಣೀರು ಒರೆಸಿ ಬೀದಿಯಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಬಂದು ಸೂರು ಕೊಟ್ಟು ಅವನ್ನ ರಕ್ಷಣೆ ಮಾಡಿ ಇಲ್ಲಿ ರಾಮ ಮಂದಿರ ಕಟ್ಟ್ರಿ. ಇಡೀ ದೇಶದಲ್ಲಿರುವಂಥ BJP ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ. ಯಾಕಂದರೆ ಅಲ್ಲಿಗೆ ನಾನು ಭಾರತ ಸರ್ಕಾರದ ಮಂತ್ರಿ, ನನ್ನೂ ಕರೆದಿಲ್ಲ ಅಲ್ಲಿ. ಯಾಕಂದರೆ ನನಗೂ ಬರೋದಿಲ್ಲ ಅಷ್ಟೇ ಅಲ್ಲ, ಬರಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಜಾಗ ಇಲ್ಲ. ಆ ಜಾಗದ ವ್ಯವಸ್ಥೆ, ಆ ಒಂದು ಸೀಮಿತ ಇದರಲ್ಲಿ ಯಾರನ್ನು ಕರಿಬೋದು ಯಾರನ್ನು ಕರಿಬಾರ್ದು ಅನ್ನೋದು ಆ ಟ್ರಸ್ಟಿನ, ಇಂಡಿಪೆಂಡೆಂಟ್ ಟ್ರಸ್ಟಿನ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಆಗಿದೆ. ಅದರೊಳಗೆ ನೀವು ರಾಜಕಾರಣ ಮಾಡೋಕೆ ಅರೆಸ್ಟ್ ಮಾಡಿರಿ ನಂಗಾರೆ ನೀವು. ನೋಡಪ್ಪ, ಯಾರಿಗೆ ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಯಾರು ಹೋಗ್ತಾರೆ ಹೋಗ್ಲಿ, ಹೋಗ್ತಿದ್ದವರು ಹೋಗ್ತಿಲ್ಲ ಅಷ್ಟೇ. ಇದರಿಂದ ಆಹ್ವಾನ ಯಾರು ಕೊಡ್ತಾರೆ ಅವ್ರಿಗೆ ಸೇರುತ್ತೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. AS ಪಾಟೀಲ್ ನಡಹಳ್ಳಿ ಅವರು BJPಯಿಂದ ಇದ್ದಾರೆ. ಗಂಗಾಧರ ಮೂರ್ತಿ ಅವರು JDSನಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಿಯಾಜ್ ಮುಸ್ಲಿಂ ಮುಖಂಡರು ಶಿವಮೊಗ್ಗದಿಂದ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್ ನಾಥ್ವಿಂದ ಚರ್ಚೆಯನ್ನು ಶುರು ಮಾಡ್ತೀನಿ. ಪ್ರಶಾಂತ್, ಚರ್ಚೆಯ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಚರ್ಚೆಯಿಂದ ಕಾಂಗ್ರೆಸ್ ದೂರ ಉಳಿತಿರೋದ್ರ ಬಗ್ಗೆ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಇಂಥ ರಾಜ್ಯದಲ್ಲಿ ಕಾಂಗ್ರೆಸ್ ಮುಖಂಡರು ರಾಮ ಮಂದಿರ ಲೋಕಾರ್ಪಣೆಯ ಬಗ್ಗೆ ಮಾತಾಡಿಲ್ಲ ಇಂತಿಲ್ಲ. ಪ್ರತಿ ರಾಜ್ಯದಲ್ಲೂ ಮಾತಾಡಿದ್ದಾರೆ. ನ್ಯಾಷನಲ್ ಲೀಡರ್ಸ್ ಮಾತಾಡಿದ್ದಾರೆ. ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಡ್ತೀವಿ, ಚರ್ಚೆಗಳಿಗೆ ಬರೋದಿಲ್ಲ ನಾವು ಅನ್ನೋ ಹಂಗಿದೆ. ಇವತ್ತಿನ ಚರ್ಚೆಗೂ ಬರೋದಿಲ್ಲಂತೆ. ನೋಡಿ, ಕಾಂಗ್ರೆಸ್ ಎದುರಿಸ್ತಾ ಇರ್ತಕ್ಕಂಥ ದ್ವಂದ್ವದ ಕಾರಣದಿಂದಲೇ ಚರ್ಚೆಯಿಂದ ಕಾಂಗ್ರೆಸ್ ದೂರ ಉಳಿತಾ ಇದೆ. ರಾಮ ಮಂದಿರ ವಿಷಯ ಈಗ ಕಳೆದ ಒಂದು ವಾರದಿಂದ, ಪ್ರಾಯಶಃ ನೀವು ಅಯೋಧ್ಯೆಗೆ ಹೋದ್ಮೇಲೆ ನಂತರದ ಸಂದರ್ಭದಲ್ಲಿ ದಿನವೂ ಕೂಡ ಈಗ ಒಂದು ಸುದ್ದಿಗಳು ಬರ್ತಾ ಇವೆ. ಕಾಂಗ್ರೆಸ್ನ ನಿಲುವು ಏನು ಅಂತಕ್ಕಂಥದ್ದು ನಾವು ಮೊದಲನೇ ದಿನ ಚರ್ಚೆ ಮಾಡಿದಾಗಲೂ ನೋಡಿದ್ವಿ. ಕಾಂಗ್ರೆಸ್ನ ನೋಡಿ, BJPಯ ನಿಲುವು ಪರ ಇರೋರು ಪರ ಅನ್ಬೋದು, ವಿರೋಧ ಅನ್ಬೋದು, ಒಂದು ನಿಲುವಿದೆ. ಉಳಿದ ಈಗ OICಗೆ ಒಂದು ನಿಲುವಿದೆ. ಹೌದು, ಒಂದು ಸ್ಪಷ್ಟ ನಿಲುವನ್ನು OIC ಕೂಡ ತಾಳ್ತಾ ಇದ್ದಾರೆ. ನನಗನ್ಸುತ್ತೆ ನೋಡಿ, ಇವತ್ತಿನ ದಿನಗಳಲ್ಲಿ ಜನ ಯಾವುದೋ ಒಂದು ರಾಜಕೀಯ ಪಕ್ಷ ಸಂಘಟನೆಯಿಂದ, ಅದು ರಾಮ ಮಂದಿರದಂಥ ವಿಷಯದ ಸಂದರ್ಭದಲ್ಲಿ ಒಂದು ನಿಲುವನ್ನು ಬಯಸ್ತಾರೆ. ಆದರೆ ಕಾಂಗ್ರೆಸ್ ಆ ದ್ವಂದ್ವದಲ್ಲೇ ಇದೆ ಇನ್ನುವರೆಗೂ. ಈ ದ್ವಂದ್ವ ಇವತ್ತಿಂದಲ್ಲ, 1947ರಿಂದ ನೀವು ಶುರು ಮಾಡಿ.
ಓಕೆ. ನಾನು ಬೇರೆ ಯಾವುದೂ ಮಾತಾಡಲ್ಲ ನಾನು. ಆದರೆ ಪಾರ್ಟಿಷನ್ನು ಅದು ಬಿಟ್ಬಿಡಿ, ಅದೊಂದು ಪಕ್ಕದಲ್ಲಿಡೋಣ. ರಾಮ ಮಂದಿರ ವಿಷಯ ತೆಗೆದುಕೊಳ್ಳಿ. ಸೋಮನಾಥದ ಉದ್ಘಾಟನೆಯ ನಂತರ ಅಯೋಧ್ಯೆಯಲ್ಲಿ ರಾತ್ರೋರಾತ್ರಿ ಆಗಿನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೆ ನಾಯರ್ ಪತ್ನಿ ಶಕುಂತಲಾ ನಾಯರ್ ಮತ್ತು ಇನ್ನೊಂದು 3-4 ಜನ ಸಾಧು ಸಂತರು ಹೋಗಿ ರಾತ್ರೋರಾತ್ರಿ ಬಾಲರಾಮನ ಮೂರ್ತಿಗಳನ್ನು ಇಟ್ಟರು, ಅಲ್ಲಿ ವಿವಾದಿತ ಕಟ್ಟಡದಲ್ಲಿ ಇಟ್ಟರು. ಆಗ ಗೋವಿಂದ ವಲ್ಲಭ ಪಂತ್ರ ಮೂಲಕ ಪಂಡಿತ್ ನೆಹರೂರಿಗೆ ವಿಷಯ ಗೊತ್ತಾಯಿತು, ಪತ್ರಿಕೆಗಳಲ್ಲೂ ಬಂತು. ಪಂಡಿತ್ ನೆಹರು ಗೋವಿಂದ ವಲ್ಲಭ ಪಂತ್ರಿಗೆ ಹೇಳಿದರು, ಈ ತಕ್ಷಣಕ್ಕೆ ಈ ಮೂರ್ತಿಗಳನ್ನು ಅಲ್ಲಿಂದ ಹೊರಗೆ ಸಾಗಿಸಿ ಅಂತಕ್ಕಂಥದ್ದನ್ನು. ಆದರೆ ಗೋವಿಂದ ವಲ್ಲಭ ಪಂತ್ರಿಗೆ ಅದು ಮನಸ್ಸಿರಲಿಲ್ಲ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. ಅವರೇನು ಮಾಡಿದ್ರು, ಕೆ ನಾಯರ್ಗೊಂದು ಪತ್ರವನ್ನು ಬರೆದ್ರು, ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ನೀಡಿ ಅಂತಕ್ಕಂಥದ್ದನ್ನು. ಕೆ ನಾಯರ್ ಒಂದು ರಿಪೋರ್ಟನ್ನು ನೀಡಿದರು, ಇಲ್ಲ ಯಥಾಸ್ಥಿತಿಯನ್ನು ಮೇಂಟೈನ್ ಮಾಡಬೇಕು, ನಾವು ಅದನ್ನು ತೆಗೆದ್ರೆ ಅಲ್ಲಿ ಗಲಾಟೆ ಆಗುತ್ತೆ ಅಂತಕ್ಕಂಥದ್ದು. ಗೋವಿಂದ ವಲ್ಲಭ ಪಂತರು ಪಂಡಿತ್ ನೆಹರೂರಿಗೆ ಅದೇ ಪತ್ರವನ್ನು ಫಾರ್ವರ್ಡ್ ಮಾಡಿದರು. ನೆಹರು ಸುಮ್ಮನಿದ್ರು, ಯಾಕಂದರೆ ನೆಹರು ಅವರ ಸ್ಟ್ಯಾಂಡನ್ನು ಗೋವಿಂದ ವಲ್ಲಭ ಪಂತ್ ಒಪ್ಲಿಕ್ಕೆ ತಯಾರಿರಲಿಲ್ಲ. ಗೋವಿಂದ ವಲ್ಲಭ ಪಂತ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಶಿಷ್ಯರಾಗಿದೆ. ಅಲ್ಲಿಂದ ಶುರು ಮಾಡಿ ನಂತರ ನೀವು 1985, 86, 87 ಘಟನೆಗಳನ್ನು ತಿರುವು ಹಾಕೋದಾದರೆ ಶಾಬಾನೋ ಪ್ರಕರಣ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ ಶಾಬಾನೋ ಪ್ರಕರಣದಲ್ಲಿ ಸಂಸತ್ತಿನ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ರಾಜೀವ್ ಗಾಂಧಿ ಇವರನ್ನು ಕರೀತಾರೆ, ಆರಿಫ್ ಮೊಹಮ್ಮದ್ ಖಾನ್ರನ್ನು ಕರೆದು, ಇಲ್ಲ ನೀನು ಶಾಬಾನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಸರಿಯಾಗಿದೆ, ಮುಲ್ಲಾ ಮೌಲ್ವಿಗಳನ್ನು ಒಂದು ರೀತಿ ವಿರೋಧಿಸಿ ಮಾತನಾಡು, ಅದೇ ಸರ್ಕಾರದ ಸ್ಟ್ಯಾಂಡ್ ಆಗಿರುತ್ತೆ ಅಂತಕ್ಕಂಥದ್ದನ್ನು ರಾಜೀವ್ ಗಾಂಧಿ ಹೇಳ್ತಾರೆ. ಆದರೆ ಮುಂದಿನ 1 ವರ್ಷದ ಅವಧಿಯಲ್ಲಿ ಯಾರ್ಯಾರೋ ಏನೇನೋ ಅಂದರೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇವೆಲ್ಲವೂ ಒತ್ತಡದ ನಂತರ ರಾಜೀವ್ ಗಾಂಧಿ ಒಮ್ಮಿಗಲೇ ದ್ವಂದ್ವಕ್ಕೆ ಸಿಲುಕ್ತಾರೆ. ಆರಿಫ್ ಮೊಹಮ್ಮದ್ ಖಾನ್ರನ್ನೇ ಒಂದು ರೀತಿ ಸ್ಕೇಪ್ ಮಾಡಿ ಬಲಿಪಶು ಮಾಡಲಾಗತ್ತೆ. ಆರಿಫ್ ಮೊಹಮ್ಮದ್ ಖಾನ್ ವಿರುದ್ಧ ಅನೇಕರು ಮಾತನಾಡುವಂಥ ಒಂದು ಪರಿಸ್ಥಿತಿ ಸಂಸತ್ನಲ್ಲಿ ನಿರ್ಮಾಣ ಆಗುತ್ತೆ. ಆರಿಫ್ ಮೊಹಮ್ಮದ್ ಖಾನ್ರಿಗೆ ನೀನು ರಾಜೀನಾಮೆ ಕೊಟ್ಟು ಹೋಗುವಂಥ ರಾಜೀವ್ ಗಾಂಧಿ ಅರುಣ್ ನೆಹರು ಮೂಲಕ ಕಳಿಸ್ತಾರೆ. ಆಗ ಅರುಣ್ ನೆಹರು ರಾಜೀವ್ ಗಾಂಧಿಗೆ ಹೇಳ್ತಾರೆ, ದೇಖೋ ಇಂದಿರಾ ಗಾಂಧಿ ಒಂದು ಸ್ವಲ್ಪ ಪ್ರೋ ಹಿಂದೂ ಆಗಿದ್ದರು, ಆ ಸೆಂಟಿಮೆಂಟಿಂದ ನಾವು ಉತ್ತರ ಪ್ರದೇಶದಲ್ಲಿ ಗೆಲ್ತಾ ಇದ್ವಿ. ಈಗ ನೀನು ಶಾಬಾನೋ ಪ್ರಕರಣದ ಏನಾದರೂ ನಿರ್ಣಯವನ್ನು ತೆಗೆದುಕೊಂಡ್ರೆ ಉತ್ತರ ಭಾರತದಲ್ಲಿ ಹಿಂದೂಗಳು ನಿನ್ನ ವಿರುದ್ಧ ತಿರುಗಿ ಬೀಳ್ಬೋದು. ಅದಕ್ಕೆ ನಾನೊಂದು ಸೊಲ್ಯೂಷನನ್ನು ಹೇಳ್ತೀನಿ, ಅಯೋಧ್ಯೆಯ ಮಂದಿರದ ಬಾಗಿಲುಗಳನ್ನು ಓಪನ್ ಮಾಡುವಂತಕ್ಕಂಥದ್ದನ್ನು. ರಾಜೀವ್ ಗಾಂಧಿ ಮಂದಿರದ ಬಾಗಿಲುಗಳನ್ನು ಓಪನ್ ಮಾಡ್ತಾರೆ. ನಂತರ ಸಂಘ ಪರಿವಾರಕ್ಕೂ ಈ ವಿಷಯ ಮೊದಲು 85, 86 ಎತ್ಕೊಂಡಿರೋಲ್ಲ, ಲೋಕಲೈಟ್ಸ್ ಫೈಟ್ ಮಾಡ್ತಾ ಇರ್ತಾರೆ. ಸಂಘ ಪರಿವಾರ ಒಂದು ಗಂಗಾ ಯಾತ್ರೆ ಅನ್ನುವಂಥದ್ದೇನನ್ನು ಒಂದು ಆ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಮಾಡುತ್ತೆ. ಗಂಗೆಯ ನೀರನ್ನು ತೆಗೆದುಕೊಂಡು ಹೋಗಿ ಒಂದು ರಥಯಾತ್ರೆಯನ್ನು ಮಾಡುತ್ತೆ. ಅದಕ್ಕೆ ಸಿಕ್ಕ ಅಭೂತಪೂರ್ವ ರೆಸ್ಪಾನ್ಸ್ ನೋಡಿ ಅಶೋಕ್ ಸಿಂಗಲ್ರಿಗೆ ಅನಿಸುತ್ತೆ ಅಯೋಧ್ಯೆಯ ವಿಷಯವನ್ನು ಕೈಗೆತ್ಕೊಳ್ಬೇಕು ಅಂತಕ್ಕಂಥದ್ದನ್ನು. ಅದು ಮುಂದೆ ಬಿ ಜೆ ಪಿ ನೋಡಿ 80ರಲ್ಲಿ BJP ಸ್ಥಾಪನೆ ಆದಾಗ ಅಟಲ್ಜಿ ಏನು ಹೇಳಿರ್ತಾರೆ, ವಿ ವಿಲ್ ಫಾಲೋ ಗಾಂಧಿಯನ್ ಸೋಷಿಯಲಿಸಮ್ ಅನ್ನೋದನ್ನು ಹೇಳಿರ್ತಾರೆ. ಏನು ಗಾಂಧಿಯನ್ ಸೋಷಿಯಲಿಸಮ್ ಅಂತಕ್ಕಂಥದ್ದನ್ನು ನೋಡಿದಾಗ ಈ ರೀತಿಯ ವಿಷಯಗಳನ್ನು ಕೈಗೆತ್ಕೊಳ್ಳಿಕ್ಕೆ ಅಟಲ್ಜಿಯವ್ರಿಗೆ ಮನಸ್ಸಿರಲ್ಲ. ಆದರೆ ಅಡ್ವಾಣಿ, ಸಂಘ ಪರಿವಾರ ಇವೆಲ್ಲ ತೆಗೆದುಕೊಂಡು ಈ ವಿಷಯವನ್ನು ಕೈಗೆತ್ಕೊಂಡಾಗ ಕಾಂಗ್ರೆಸ್ ನಿಧಾನವಾಗಿ ರಾಮ ಮಂದಿರದ ಬೆಂಬಲದಿಂದ ಹಿಂದೆ ಸರಿತಾ ಹೋಗುತ್ತೆ. ನಂತರದ 89, 91 ಅವಧಿಯಲ್ಲಿ ಲಾಲು ಮುಲಾಯಂ ಒಂದು ಗಟ್ಟಿ ಸ್ಟ್ಯಾಂಡನ್ನು ಉತ್ತರ ಪ್ರದೇಶ್, ಬಿಹಾರದಲ್ಲಿ ತೆಗೆದುಕೊಂಡಾಗ, ಯಾಕಂದರೆ ಅಲ್ಲಿ MY ಕಾಂಬಿನೇಷನ್ ಇರುತ್ತೆ, ಮುಸ್ಲಿಂ ಆ್ಯಂಡ್ ಯಾದವ್ ಕಾಂಬಿನೇಷನ್ನ ಕಾರಣದಿಂದ ಲಾಲು ಯಾದವ್ ಬಿಹಾರದಲ್ಲಿ ಅಡ್ವಾಣಿಯವರನ್ನ ಅರೆಸ್ಟ್ ಮಾಡ್ತಾರೆ. ಮೊಹೆಂಜೋರೋ ಅಂತಕ್ಕಂಥ ವೆಸ್ಟ್ ಬೆಂಗಾಲ್ನ ಗೆಸ್ಟ್ ಹೌಸ್ ಇದೆ, ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ನ ನಡುವೆ ಡ್ಯಾಮ್ಗೆ ಎದುರುಗಡೆ ಗೆಸ್ಟ್ ಹೌಸ್ ಇದೆ, ಅಲ್ಲಿ ಹೋಗಿ ಅಡ್ವಾಣಿಯವ್ರನ್ನ ಇಡ್ತಾರೆ. ನಂತರ ನೀವು ಅಗೇನ್ ನೋಡಿ 92 PV ನರಸಿಂಹರಾವ್ ಪ್ರಧಾನಮಂತ್ರಿಯಾಗಿರ್ತಾರೆ. ಹೋಮ್ ಮಿನಿಸ್ಟರ್ ಗೋಖಲೆ ಹೋಗಿ, ಹೋಮ್ ಸೆಕ್ರೆಟರಿ ಗೋಖಲೆ ಇರ್ತಾರೆ, ಅವ್ರು ಹೋಗಿ ಪ್ರಧಾನಮಂತ್ರಿಗಳಿಗೆ ಪದೇ ಮನವಿ ಮಾಡ್ಕೊಳ್ತಾರೆ 7RCR ಹೋಗಿ, ಸರ್ ಅಲ್ಲಿ ಪರಿಸ್ಥಿತಿ ಕೈ ಮೀರುತ್ತೆ, ಪರಿಸ್ಥಿತಿ ಕೈ ಮೀರಿದ ನಂತರ ನಾವೇನನ್ನೂ ನಿರ್ಣಯಗಳನ್ನ ತೆಗೆದುಕೊಳ್ಳೋಕ್ಕಾಗಲ್ಲ ಅಂತ. PV ನರಸಿಂಹರಾವ್ ಒಂದು ಸಲ ಈ ಬದಿ, ಒಂದು ಸಲ ಆ ಬದಿ, ಒಂದು ಸಲ ಆ ಬದಿ, ಒಂದು ಸಲ ಈ ಬದಿ ಮಾಡ್ತಾ ಯಾವಾಗ ಅಲ್ಲಿ ಕಲ್ಯಾಣ್ ಸಿಂಗ್ ಸುಪ್ರೀಂ ಕೋರ್ಟ್ಗೆ ಒಂದು ಮುಚ್ಚಳಿಕೆಯನ್ನು ಬರೆದು ಕೊಟ್ಟು ನಂತರ ಯಾವುದೇ ಕೇಂದ್ರೀಯ ತಂಡ ಅಲ್ಲಿ ಮನಸ್ಸು ಮಾಡಿದರೆ ಕಳಿಸ್ಬೋದಿತ್ತು. ಅದಕ್ಕೆ ಗೋಖಲೆ ಒಂದು ವಯಾ ಮೀಡಿಯಾನೂ ಹೇಳ್ತಾರೆ, ಆ 67 ಎಕರೆ ಜಾಗ ಏನಿದೆ ಅದನ್ನು ಕೇಂದ್ರೀಯ ಆಡಳಿತಕ್ಕೆ
ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಒಂದು ಸುಗ್ರೀವಾಜ್ಞೆ ಹೊರಡಿಸಿದ್ರು ಸಾಕು, ಆ ಪ್ರದೇಶವನ್ನು ನಾವು ಕೇಂದ್ರಕ್ಕೆ ತೆಗೆದುಕೊಳ್ಬೋದು ಅಂತಕ್ಕಂಥ. ನರಸಿಂಹರಾವ್ ಒಪ್ಪಲ್ಲ. ನಾನು ಯಾಕಿದನ್ನು ಹೇಳ್ತಿದ್ದೀನಿ ಅಂದರೆ, ಎಷ್ಟು ಡಿಲಿ ಡ್ಯಾಲಿಯಿಂಗ್ ಇದೆ ನೋಡಿ. ನಂತರ ಬಿದ್ದ ತಕ್ಷಣ ಅರ್ಜುನ್ ಸಿಂಗ್, ಗುಲಾಂ ನಬಿ ಆಜಾದ್ ಇವರೆಲ್ಲರೂ ಕೂಡ ಪಿ ವಿ ನರಸಿಂಹರಾವ್ ವಿರುದ್ಧ ಮೋರ್ಚಾ ಶುರು ಮಾಡ್ತಾರೆ. ನಂತರ ಪಿ ವಿ ನರಸಿಂಹರಾವ್ ನಿಧಾನವಾಗಿ ಬದಿಗೆ ಸರದ ನಂತರ ಸೋನಿಯಾ ಗಾಂಧಿ ಒಟ್ಟೇನು ಶುರು ಆಗುತ್ತೆ. ಅಲ್ಲಿ ರಾಮಸೇತು, ಅಯೋಧ್ಯೆಯ ಪ್ರಕರಣ, ಅಲಹಾಬಾದ್ ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನಿತ್ತು ನೀವು ನೋಡಿ. 87ನ ರಾಜೀವ್ ಗಾಂಧಿ ಸ್ಟ್ಯಾಂಡ್ಗೂ ನನಗೆ ನೆನಪಿರುವ ಪ್ರಕಾರ 89 ಇಲೆಕ್ಷನ್ ರ್ಯಾಲಿ ಪ್ರಧಾನಮಂತ್ರಿಗಳಾದಮೇಲೆ, ಬೋಫೋರ್ಸ್ ಆದಮೇಲೆ ರಾಜೀವ್ ಗಾಂಧಿ ಶುರು ಮಾಡಿದ್ದ ಅಯೋಧ್ಯೆಯಿಂದ. ಒಂದು ಸಲ ಪ್ರಣಾಳಿಕೆಯಲ್ಲೂ ಕಾಂಗ್ರೆಸ್ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಅಂತ, ಅದು ಸರ್ವಸಮ್ಮತಿಯಿಂದ ಹೋರಾಟ ಅಲ್ಲ, ಸರ್ವಸಮ್ಮತಿಯಿಂದ ಅಂತಕ್ಕಂಥದ್ದನ್ನು ಹೇಳಿರುತ್ತೆ. ಆದರೆ 96ರ ನಂತರ ಕಾಂಗ್ರೆಸ್ ಒಂದು ರೀತಿಯ 69ರಿಂದ 71 ಇಂದಿರಾ ಗಾಂಧಿ ಏನೊಂದು ಪ್ರೋ ಲೆಫ್ಟ್ ಸ್ಟ್ಯಾಂಡ್ ತೆಗೆದುಕೊಂಡಿರ್ತಾರೆ. ಅದರಲ್ಲಿ ಕಾರಣ ಇತ್ತು, ಬಿಕಾಸ್ CPI ಸಪೋರ್ಟೆಡ್ ಕಾಂಗ್ರೆಸ್ ಸಿಂಡಿಕೇಟ್ ಒಡೆದಾಗ. 96-98 ಸೋನಿಯಾ ಗಾಂಧಿ ಅಧ್ಯಕ್ಷರಾದ ನಂತರ ಕಾಂಗ್ರೆಸ್ ಇನ್ನೇನು ಪ್ರೋ ಲೆಫ್ಟ್ ಲೀನ್ ಆಗ್ತಾ ಹೋಗುತ್ತೆ. ಸೆಕ್ಯುಲರಿಸಮ್ ಅನ್ನುವ ಹೆಸರಿನಲ್ಲಿ ಪ್ರೋ ಮುಸ್ಲಿಂ ಸ್ಟ್ಯಾಂಡನ್ನು ಕಾಂಗ್ರೆಸ್ ತೆಗೆದುಕೊಂಡಿದ್ದರಿಂದಲೇ ಇವತ್ತು ಈ ಪರಿಸ್ಥಿತಿ ಕಾಂಗ್ರೆಸ್ ಬಂದು ನಿಂತಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೆಕ್ಯುಲರ್ ಅಂದರೆ ನಡು ನಿಂತು ನಾನು ನೋಡ್ತೀನಿ ಅನ್ನೋ ಸ್ಟ್ಯಾಂಡ್ ತೆಗೆದುಕೊಂಡಿದ್ದರೆ ಕಾಂಗ್ರೆಸ್ಗೆ ನಷ್ಟ ಆಗ್ತಾ ಇರಲಿಲ್ಲ. ಅಂದರೆ ಕಾಂಗ್ರೆಸ್ ಯಾವತ್ತಿಗೂ ಕೂಡ ನೋಡಿ, ಇವತ್ತಿನ ದಿನಮಾನಗಳಲ್ಲಿ ನನಗನ್ಸುತ್ತೆ, ನಾನೊಬ್ಬ ಪತ್ರಕರ್ತನಾಗಿ ಮಧ್ಯೆ ನಿಂತು ಮಾತಾಡೋದು ಬೇರೆ, ಆದರೆ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವರಿಂದ ಇವತ್ತಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ಜನ ಬಯಸೋದೇನು, ಒಂದು ಖಡಕ್ ಸ್ಟ್ಯಾಂಡನ್ನು ಹೇಳಪ್ಪ, ಆ ಕಡೆ ಈ ಕಡೆ ಕ್ಲಾರಿಟಿ ಇರಲಿ ಅಂತ, ಆ ಕಡೆ ಇರು ಈ ಕಡೆ ಇರು, ಒಂದು ಕ್ಲಾರಿಟಿಯನ್ನು ಹೇಳುವಂಥ. ಕಾಂಗ್ರೆಸ್ ಇವತ್ತು ಏನು ಮಾಡ್ತಾ ಇದೆ, ದಿಗ್ವಿಜಯ್ ಸಿಂಗ್ ಹೇಳ್ತಾರೆ ನೈನೇ ರಾಮ್ಲಲ್ಲಾ ಕಾ ಇದು ಎಲ್ಲ ಸಮಸ್ತ ಹಿಂದೂಗಳಿಗೆ ಸೇರಿದ್ದು. ಮಧ್ಯಪ್ರದೇಶ ಕಾಂಗ್ರೆಸ್ ಕಮಿಟಿ 11 ಬೆಳ್ಳಿ ಇಟ್ಟಿಗೆಗಳನ್ನು ಕಳಿಸ್ತು ಅಯೋಧ್ಯೆ ಭೂಮಿ ಪೂಜಾ ಸಂದರ್ಭದಲ್ಲಿ. ಹಣ ಸಂಗ್ರಹಣೆ ಮಾಡುವಾಗ DK ಶಿವಕುಮಾರ್ ಮನೆಗೆ ವಿಶ್ವ ಹಿಂದೂ ಪರಿಷತ್ನ ನಾಯಕರು ಹೋಗಿದ್ರು. ಸಿದ್ದರಾಮಯ್ಯನವರು ಅದಕ್ಕೊಪ್ಪ. ನಾನು ಅಂದರೆ ಸಿದ್ದರಾಮಯ್ಯನವರು ನೋಡಿ, ಇವತ್ತು ಕಾಂಗ್ರೆಸ್ ಇರಲಿ, ಸಿದ್ದರಾಮಯ್ಯನವರು ಒಂದು ಸ್ಟ್ಯಾಂಡ್ ಇದೆ, ಐ ಆಲ್ವೇಸ್ ಅಡ್ಮೈರ್ ಇಟ್. ನೀವು ಒಪ್ತಿರೋ ಬಿಡ್ತಿರೋ ಅದರ ಒಂದು ಸ್ಟ್ಯಾಂಡ್ ಇದೆ ಸಿದ್ದರಾಮಯ್ಯನವ್ರಿಗೆ. ಆ ಸ್ಟ್ಯಾಂಡ್ ಕಾಂಗ್ರೆಸ್ ಪಕ್ಷಕ್ಕುಂಟಾ, ಗಾಂಧಿ ಪರಿವಾರಕ್ಕುಂಟಾ, ಉತ್ತರ ಭಾರತದ ಕಾಂಗ್ರೆಸ್ಗುಂಟಾ ಅಂತ ತೆಗೆದುಕೊಂಡು ನೋಡಿದರೆ ಯಾವುದೇ ಸ್ಟ್ಯಾಂಡ್ ಇಲ್ಲ. ಇವತ್ತು ಅಂದರೆ ನೀವು ಇಡೀ ಲೆಫ್ಟ್ ಎಕೋಸಿಸ್ಟಮ್ ಜೊತೆ 15 ವರ್ಷಗಳ ಕಾಲ ಇದ್ದು, ಇವತ್ತು ಇಲ್ಲ ರಾಮ್ಲಲ್ಲಾ ಕಾ ಮೂರ್ತಿ ಅಲ್ಲಿ ಸೇರ್ತಾ ಇರ್ತಕ್ಕಂಥದ್ದು ಹಿಂದೂಗಳು, ನಾವು ಹಿಂದೂಗಳು. ಅಂದರೆ ನೀವು ಏನನ್ನು ಮಾತಾಡ್ಲಿಕ್ಕೆ ಹೊರಟಿದ್ದೀರಿ? ಒಂದು, ನೀವು ಇಲ್ಲಪ್ಪ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ನಮ್ಮದೆಲ್ಲರದ್ದು ಕನಸು, ಇದಕ್ಕೆ ಬೆಂಬಲ, ಹಂಗಾದರೂ ಹೇಳಿ. ಆದರೆ ನನಗನ್ಸುತ್ತೆ ಮೋದಿ ಮತ್ತು BJP ಇದನ್ನು ನೋಡಿ, ಮೋದಿ ಮತ್ತು BJP ಕೂಡ 2024ರ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು, ಆದರೆ ಒಂದು ಸ್ಟ್ಯಾಂಡ್ ಅನ್ನೋದು BJP ಕನ್ಸಿಸ್ಟೆಂಟಾಗಿ ಇಟ್ಕೊಂಡು ಬಂದಿದೆ. ಶಿವಸೇನಾ ಒಂದು ಸ್ಟ್ಯಾಂಡನ್ನು ಕನ್ಸಿಸ್ಟೆಂಟಾಗಿ ಇಟ್ಕೊಂಡು ಬಂದಿದೆ. ಕಾಂಗ್ರೆಸ್ ಈ ಸ್ಟ್ಯಾಂಡನ್ನು ಬದಲಿಸ್ತಕ್ಕಂಥದ್ದು, ಒಂದು ಸಲ ಹಾಗೆ ಒಂದು ಸಲ ಹೀಗೆ. ಸಾಫ್ಟ್ ಹಿಂದುತ್ವ, ಜನಿವಾರ ಹಾಕ್ಕೊಂಡು ನಾನು ಟೆಂಪಲ್ಗೆ ಹೋಗ್ತೀನಿ, ಇನ್ನೊಂದು ಸಲ ಹಿಂದುಳಿದ ವರ್ಗ, ನಾನು ಅಧಿಕಾರದಲ್ಲಿದ್ದಾಗ ಹಿಂದುಳಿದ ವರ್ಗಗಳ ಗಣತಿನೂ ಮಾಡಲ್ಲ, ಅಧಿಕಾರ ಸಿಗಲಿಲ್ಲ ಅಂದ್ಕೊಳ್ಳೋ ಹಿಂದುಳಿದ ವರ್ಗಗಳ ಗಣತಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಈ ಸ್ಟ್ಯಾಂಡ್ ವೇರಿಯೇಷನ್ಸನ್ನು ಜನ ಇಷ್ಟಪಡೋಲ್ಲ. ಪ್ರಾಯಶಃ ಕಾಂಗ್ರೆಸ್ನ ಇವತ್ತಿನ ಸ್ಥಿತಿಗೆ ಅದು ಕೂಡ ಕಾರಣ ಅಂತ ನನಗನ್ಸುತ್ತೆ. ಇಷ್ಟೆಲ್ಲ ಹೇಳಿದ ನಂತರ ನಡಹಳ್ಳಿ ಅವರೇ, ಸತ್ಯನೇ ಅಲ್ವಾ, ನೀವು ಒಂದು ಪೊಲಿಟಿಕಲ್ ಇವೆಂಟೇ ಮಾಡೋದಕ್ಕೆ ಹೊರಟಿದ್ದೀರಿ. ಅದನ್ನು ಲೋಕಸಭಾ ಚುನಾವಣೆಗಳಿಗಿಂತ ಮುಂಚೆ ಲೋಕಾರ್ಪಣೆ ಆಗಬೇಕು, ಮಂದಿರ ಕಾಮಗಾರಿ ಇನ್ನೂ ಪೂರ್ತಿಯಾಗಿಲ್ಲ, ಆಗಲೇ ಮಾಡ್ತೀರಿ, ಕಾರ್ಯಕರ್ತರನ್ನು ಮನೆಗೆ ಕಳಿಸ್ತೀರಿ, ಮಂತ್ರಾಕ್ಷತೆ ತಲುಪಿಸುವ ಮೂಲಕ ಹಿಂದೂ ಐಡಿಯಾಲಜಿನ ತಲುಪಿಸ್ಬೇಕು, ಆ ಮೂಲಕ ಪೊಲಿಟಿಕಲ್ ಲಾಭ ಮುಂದಿನ ಎಲೆಕ್ಷನ್ನಲ್ಲಿ ತಗೋಬೇಕು. ಕರೆಕ್ಟ್ ಇದೆ ಕಾಂಗ್ರೆಸ್ನವ್ರು ಹೇಳೋದು. ಕಾಂಗ್ರೆಸ್ಸು ಯಾವತ್ತಿದ್ದರೂ ಕೂಡ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಭಾರತೀಯ ಸಂಸ್ಕೃತಿ, ಪರಂಪರೆ, ಧರ್ಮದ ವಿಚಾರ ಬಂದಾಗ ಯಾವಾಗಲೂ ಅಪೋಸ್ ಮಾಡ್ಕೊಂಡೇ ಬಂದಿದ್ದಾರೆ. ಇವತ್ತಲ್ಲ. ಈಗ ರಾಮ ಟೆಂಪಲ್ ಬಗ್ಗೆ ಹೇಳಿದರು, ಸೇಮ್ ಥಿಂಗ್. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಸೋಮನಾಥ ಟೆಂಪಲನ್ನು ಕಟ್ಟಬೇಕು, ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ವಿಚಾರ ಬಂದಾಗಲೂ ಕೂಡ ಅದನ್ನು ನೆಹರೂಜಿಯವರು ವಿರೋಧ ಮಾಡ್ತಾರೆ.
ಆದರೆ ಅದೇ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಕೆ ಮುನ್ಷಿಯವರು ಆ ಕನ್ಸ್ಟ್ರಕ್ಷನ್ ವರ್ಕ್ ಸರ್ದಾರ್ ವಲ್ಲಭಾಯ್ ಪಟೇಲರು ನಂತರ ಕೆ ಮುನ್ಷಿಯವರು ಕಂಟಿನ್ಯೂ ಮಾಡ್ತಾರೆ. ಅದ್ರದ್ದು ಉದ್ಘಾಟನೆಗೆ ಇವತ್ತು ಹೇಗೆ ಮೋದಿಜಿಯವರು ಉದ್ಘಾಟನೆ ಮಾಡಲಿಕ್ಕೆ ಹೊರಟಿದ್ದಾರೆ, ಅದಕ್ಕೆ ಬಿ ಜೆ ಪಿಯವರು ಇದು ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮ, ಬಿ ಜೆ ಪಿ ರಾಮ ರಾಜಕೀಯಗೊಳಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಅದನ್ನು ಅವತ್ತು ಕೂಡ ಕಾಂಗ್ರೆಸ್ನವ್ರು ಮಾಡಿದರು ಸೋಮನಾಥ ಟೆಂಪಲ್ ವಿಷಯದಲ್ಲಿ. ಅಲ್ಲಿ ಬಂದಾಗ ಆ ರಾಜೇಂದ್ರ ಪ್ರಸಾದ್ಜಿಯವರು ಈ ದೇಶದ ಏನು ಪ್ರೆಸಿಡೆಂಟ್ ಆಗಿದ್ದರು, ಅವರು ಅದನ್ನು ಇನಾಗ್ರೇಟ್ ಮಾಡಬಾರ್ದು ಅಂಥೇಳಿ ನೆಹರೂಜಿಯವರು ಅವತ್ತು ಅವ್ರಿಗೆ ಪತ್ರ ಬರೀತಾರೆ. ಕೆ ಎಮ್ ಮುನ್ಷಿಯವ್ರಿಗೆ ಹೇಳ್ತಾರೆ, ಐ ಆಮ್ ನಾಟ್ ಹ್ಯಾಪಿ ವಿತ್ ವಾಟ್ ಯು ಆರ್ ಡೂಯಿಂಗ್ ಅಂಥೇಳಿ ರೆಫರ್ ಮಾಡ್ತಾರೆ. ಅವಾಗ ಎವ್ರಿಥಿಂಗ್ ಇಸ್ ಆನ್ ರೆಕಾರ್ಡ್. ಅಲ್ಲಲ್ಲ, ಕೆ ಎಮ್ ಮುನ್ಷಿಯವ್ರು ಏನು ಹೇಳ್ತಾರೆ, ಸ್ಪಷ್ಟವಾಗಿ ನೆಹರೂಜಿಯವ್ರಿಗೆ ಬರೀತಾರೆ, ಏನು ಗೊತ್ತಾ, ಹೋಲ್ ಇಂಡಿಯನ್ ಸಬ್ ಕಾನ್ಷಿಯಸ್ ಈಸ್ ಹ್ಯಾಪಿ ವಾಟ್ ವಿ ಆರ್ ಡೂಯಿಂಗ್ reconstruction ಆಫ್ ಸೋಮನಾಥ್ ಟೆಂಪಲ್ ದೆನ್ ಎನಿ ಅದರ್ ಪ್ರಾಜೆಕ್ಟ್ಸ್ ಟೇಕನ್ ಔಟ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ. ಅಂದರೆ ಈ ದೇಶದ ಜನರ ಸಬ್ ಕಾನ್ಷಿಯಸ್ ಆತ್ಮ ಯಾವುದರಿಂದ ಸಂತೋಷ ಆಗಿದೆ ಅಂದರೆ ಆ ಸೋಮನಾಥ ಟೆಂಪಲನ್ನು ಕಟ್ಟಿ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಇಡೀ ದೇಶದ ನಮ್ಮ ಭಾರತೀಯರು ಅದಕ್ಕೆ ಸಂತೋಷ ಪಡ್ತಾ ಇದ್ದಾರೆ. ನೀವು ಯಾವುದೇ ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ ಮಾಡ್ತಾಯಿದ್ದಾರೆ, ಅದಕ್ಕಿಂತಲೂ ದೊಡ್ಡ ಸಂತೋಷ ಪಡ್ತಾ ಇರೋದು ಇದು ಅಂತಕ್ಕಂಥದ್ದನ್ನು ಅವತ್ತು ನೆಹರೂಜಿಯವ್ರಿಗೆ ಹೇಳ್ತಾರೆ. ಇವತ್ತು ಅಷ್ಟೇ ಸೇಮ್ ಅವತ್ತೇನು ಕೆ ಎಮ್ ಮುನ್ಷಿಯವರು ಹೇಳಿದಂಥ ಮಾತಿದೆ, ಅದು ಇವತ್ತು ಕೂಡ ಅಪ್ಲೈ ಆಗ್ತದೆ. ಯಾಕೆಂದರೆ ಇವತ್ತು ಕೂಡ ಅಷ್ಟೇ ಈ ದೇಶದ ಜನ ಎಲ್ಲದಕ್ಕಿಂತಲೂ ಅತಿ ಹೆಚ್ಚು ಸಂತೋಷಪಟ್ಟಿರೋದು ಯಾವುದು ಅಂತಂದರೆ, ಸುಮಾರು 500 ವರ್ಷಗಳಿಂದ ಏನು ಆ ರಾಮನ ಜನ್ಮಸ್ಥಳದಲ್ಲಿ ರಾಮಲಲ್ಲಾನನ್ನು ಸ್ಥಾಪನೆ ಮಾಡಬೇಕು ಅಂತೇನು ಹೋರಾಟ ನಡೆದಿತ್ತು, ಆ ಹೋರಾಟ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನ ತೀರ್ಪಿನೊಂದಿಗೆ ಮತ್ತು ನರೇಂದ್ರ ಮೋದಿಜಿಯವರ ಶಂಕುಸ್ಥಾಪನೆ ಜೊತೆಗೆ ಇವತ್ತೇನು ಅಲ್ಲಿ ರಾಮನನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ ಉದ್ಘಾಟನೆ ಮಾಡೋದ್ರ ಜೊತೆಗೆ ಇವತ್ತು ಇಡೀ ಭಾರತೀಯರ ಕನಸು ನನಸಾಗಿದೆ. ಆದರೆ ಯಾರು ಭಾರತೀಯತ್ವವನ್ನು ಒಪ್ಪೋದಿಲ್ವೋ, ಯಾರು ಭಾರತೀಯ ಸಂಸ್ಕೃತಿಯನ್ನು ಒಪ್ಪೋದಿಲ್ವೋ, ಯಾರು ಭಾರತೀಯರ ಮನೋಭಾವನೆಗಳೇನಿದೆ, ಅವರ ಭಾರತ ದೇಶದ ನಿಜವಾದ ಆತ್ಮ ಅಂದರೆ ಆಧ್ಯಾತ್ಮ. ನಮ್ಮ ಆ ಆಧ್ಯಾತ್ಮದ ಮೂಲ ಆಧಾರ ಯಾವುದು? ರಾಮ, ಸೋಮನಾಥ ಟೆಂಪಲ್ ಇರ್ಬೋದು, ಶ್ರೀಕೃಷ್ಣ ಇರ್ಬೋದು, ಕಾಶಿ ವಿಶ್ವನಾಥ ಇರ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಇವತ್ತು ಕಾಂಗ್ರೆಸ್ನವ್ರಿಗೆ ವಿರೋಧ ಇದೆ. ಅದಕ್ಕೆ ಅವ್ರಿಗೆ ಯಾವುದು ಭಾರತೀಯರಿಗೆ ಸಂತೋಷವನ್ನು ತಂದು ಕೊಡ್ತದೆ ಅದನ್ನು ಕಾಂಗ್ರೆಸ್ನವ್ರು ಯಾವಾಗಲೂ ವಿರೋಧ ಮಾಡ್ತಾರೆ. ಅದರ ಅರ್ಥ ಭಾರತೀಯರ ಸಂಸ್ಕೃತಿ ಬಗ್ಗೆ, ಭಾರತೀಯ ಜನರ ಸಂತೋಷದ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ. ಅವ್ರಿಗೆ ನಂಬಿಕೆ ಇರೋದು ಕೇವಲ ಮಸೀದಿಗಳ ಬಗ್ಗೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಿದ್ದಾರೆ. ಕಾಂಗ್ರೆಸ್ನವರ ಆರೋಪ ಸುಳ್ಳ, ಇದೊಂದು ಪೊಲಿಟಿಕಲ್ ಇವೆಂಟ್ ಮಾಡೋದಕ್ಕೆ ಹೊರಟಿದ್ದೀರಿ ನೀವು. ಏನು ತಪ್ಪಿದೆ ಅವ್ರು ಹೇಳಿದ್ರಲ್ಲಿ? ಕರೆಕ್ಟ್ ಇದೆ, ಪೊಲಿಟಿಕಲ್ ಇವೆಂಟೇ ಆಗ್ತಿದೆ. ಇದು ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.